ಪಂಪನಗೌಡರಿಗೆ ಅವರ ಪುತ್ರ ಪಂಪನಗೌಡರಿಗೆ PSI ಪರಶುರಾಮ್ ಸಾವಿಗೆ ಕಾರಣಕರ್ತರಾದ ಚೆನ್ನರೆಡ್ಡಿ ಪಾಟೀಲ್ಗೆ PSI ಪರಶುರಾಮ್ಗೆ ಸಾವನ್ನಕರ್ತನಾದ ಶಾಸಕ ಚೆನ್ನರೆಡ್ಡಿ ಪಾಟೀಲ್ಗೆ ಪುತ್ರ ಪಂಪನಗೌಡರಿಗೆ ಶಾಸಕನ ಪುತ್ರ ಪಂಪನಗೌಡರಿಗೆ ಬೇಕೇ ಬೇಕು ನ್ಯಾಯ ಬೇಕು ಎಲ್ಲಿಯ ತನಕ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಹೋರಾಟಕ್ಕೆ ಬೇಕೇ ಬೇಕು ನ್ಯಾಯ ಬೇಕು. ಯಾದಗಿರಿ ಜಿಲ್ಲೆಯಲ್ಲಿ ಪರಶುರಾಮ್ ಎಂಬ PSI ಆಗಿ ಕಾರ್ಯನಿರ್ವಹಿಸುತ್ತಿದ್ದ ಸಬ್ ಇನ್ಸ್ಪೆಕ್ಟರ್ ಅನ್ನು ಏಕಾಏಕಿ ಯಾದಗಿರಿ ಶಾಸಕರಾಗಿರುವಂತಹ ಚೆನ್ನರೆಡ್ಡಿಯವರು ಅವ್ರನ್ನ ವರ್ಗಾವಣೆ ಮಾಡ್ತಾರೆ. ಆ ಪರಶುರಾಮ್ ಅನ್ನೋ ವ್ಯಕ್ತಿಯವರು ಏನು ನಮ್ಮ ಏಕೈಕ ಈ ಥರ ವರ್ಗಾವಣೆ ಮಾಡೋದು ಇದು ಸರಿಯಲ್ಲ, ಇದು ಕಾನೂನಿಗೆ ಬಾಹಿರವಾಗಿದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನೋಡಪ್ಪ ನಿನ್ನ ಇವತ್ತು ನಾವು ಈ ಸ್ಥಾನದಿಂದ ಪುನಃ ಈ ಕಾರ್ಯನಿರ್ವಹಿಸಬೇಕು ಅನ್ನೋದಾದರೆ ನನಗೆ 30 ಲಕ್ಷ ಲಂಚ ಕೊಡಬೇಕು ಅಂತೇಳಿ ಅವರು ಒತ್ತಡ ಹಾಕ್ತಾರೆ. ಏನು PSI ಪರಶುರಾಮ್ ಅವರು ತುಂಬ ಕಷ್ಟದಿಂದ ಬಂದು ಒಬ್ಬ ದಲಿತ ವ್ಯಕ್ತಿಯಾಗಿರೋದ್ರಿಂದ ಏನು 30 ಲಕ್ಷ ನಾನು ಯಾಕೆ ಕೊಡಬೇಕು ಅಂತ ಅಂದ್ಬಿಟ್ಟು ಅವರು ಕೇಳಿದ ನಂತರ ಅವ್ರಿಗೆ ಏನು ಕಿರುಕುಳ ಕೊಟ್ಟು ಅವ್ರಿಗೆ ದೌರ್ಜನ್ಯ ಮಾಡಿ ಮತ್ತೆ ಇಲ್ಲಿ ಉಳ್ಕೋಬೇಕು ಅನ್ನೋದಾದ್ರೆ ನೀವು 30 ಲಕ್ಷ ಕೊಡಬೇಕು, ಇಲ್ಲದೆ ನೀವು ವರ್ಗಾವಣೆ ಮಾಡ್ತೀನಿ ಅಂತ ಹೇಳಿ ಆ ಮನಸ್ಸು ಅದು ತುಂಬ ನೋವಾಗಿ ಅವ್ರಿಗೆ ಮನನೊಂದು ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಒಂದು ಅದು ಇವರು ಕಾರಣಕರ್ತ ಇರ್ತಾರೆ. ಮತ್ತೆ ಅವ್ರ ಅಪ್ಪ ಮಗ ಏನು ಪಂಪೇಗೌಡ ಅಂತ ಇರ್ತಾನೆ, ಅವನ ಶಾಸಕನ ಮಗ, ಅವರು ಮತ್ತೆ ಏನು ಈಗ ಚೆನ್ನರೆಡ್ಡಿ ಶಾಸಕ ಅಂತ ಏನು ಈಗೆಲ್ಲ ಇದು ಮಾಡ್ತಾ ಇದ್ದಾರೆ. ಅವ್ರು ಈ ಕೂಡಲೇ ಅವರು ಏನು ಶಾಸಕ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು. ಮತ್ತೆ ಏನು ಈಗ ಅವ್ರಿಗೆ ಈಗ ಏನು ಸಾವನ್ನಪ್ಪಿದ್ದಾರೆ ಪರಶುರಾಮರವರ ಹೆಂಡತಿಗೆ ಅದೇ ಪೊಲೀಸ್ ಇಲಾಖೆಯಲ್ಲಿ ಅವ್ರಿಗೆ ಕೆಲಸ ಕೊಡಬೇಕು. ಮತ್ತು ಏನು ಈಗ ಶಾಸಕ ಅವರು ಏನು ಈಗ ಅವ್ರ ಆಸ್ತಿ ಏನಿದೆ ಅದನ್ನ ಮುಟ್ಕೊಲಾಗಬೇಕು ಸರ್ಕಾರ, ಏನು ಅವ್ರಿಗೆ ಪರಿಹಾರ ಕೊಡಬೇಕು. ಈ ಹಿಂದೆ ಏನು ಈಗ ಲಂಕೇಶ್ ಪತ್ರಕರ್ತೆ ಮಹಿಳೆ ಇದ್ದಾರೆ, ಅವರು ಸಹ ಅವ್ರನ್ನ ಗುಂಡಿಕ್ಕೆ ಕೊಲೆ ಮಾಡ್ತಾರೆ. ಮತ್ತೆ DC ರವಿ ಅಂತ ಇರ್ತಾರೆ, ಅವರು ಸಹ ಅವರು ಕೊಲೆ ಆಗ್ತಾರೆ. ಮತ್ತೆ DSP ಗಣಪತಿ ಅಂತ ಇರ್ತಾರೆ, ಅವರು ಸಹ ಅವರು ಕೂಡ ಸಾವನ್ನಪ್ಪಿದ್ದಕ್ಕೆಲ್ಲ ಮೂಲ ಯಾವುದೇ ಸರ್ಕಾರಗಳು ಬಂದ್ರು ಈ ಸರ್ಕಾರಗಳೇ ಕಾರಣ ಅಂತ ಹೇಳಿ ನಾವು ಎಷ್ಟೋ ಬಾರಿ ಇದನ್ನ ಒಂದು ಪ್ರತಿಭಟನೆಗಳು ಮತ್ತೆ ಮನವಿಗಳು ಕೊಟ್ಟರು ಸಹ ಯಾವುದೇ ದಲಿತರಿಗೆ ರಕ್ಷಣೆ ಮತ್ತು ಯಾವುದೇ ಕೂಡ ಆಗ್ತಾ ಇಲ್ಲ. ಇಂಥ ಸರ್ಕಾರ ಇರೋದು ಒಂದೇ, ಅದು ನಮ್ಗೆ ಇಂಥ ಸರ್ಕಾರನೂ ಬೇಕಾಗಿಲ್ಲ ಅಂತ ಹೇಳಿ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ. ಜನಗಳ ಪರವಾಗಿ ಸಾರ್ವಜನಿಕರಿಗೆ ಒಳ್ಳೆಯದನ್ನ ಮಾಡ್ತಕ್ಕಂಥ ಕೋಲಾರದ DC ರವಿ ಅವರ ಸಾವನ್ನ ನಾವು ನೋಡ್ಬೋದು. ಹಾಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಕ್ಕಂಥ ಪೊಲೀಸ್ ಇಲಾಖೆ ಮತ್ತೊಬ್ಬರಾದಂತಹ DYSP ಗಣೇಶ್ ಅವರ ಸಾವನ್ನ ನಾವು ನೋಡ್ಬೋದು. ಹಾಗೆ ದಲಿತರಲ್ಲಿ ಸಂತೆಮರಳಿಯಲ್ಲಿ ದಲಿತ ಯುವಕರನ್ನ ಆಡಾಗಲೇ ಜೋಡಿ ಕೊಲೆ ಮಾಡಿದಂಥದ್ದನ್ನು ನಾವು ನೋಡ್ಬೋದು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಕನಕಪುರ ತಾಲೂಕಿನ ಮಣಗಾಳು ಅಂತ ಗ್ರಾಮದಲ್ಲಿ ದಲಿತ ಯುವಕರ ಮನೆಗೆ ನುಗ್ಗಿ ರೌಡಿ ಸೀಟರ್ ಆಗಿರ್ತಕ್ಕಂಥವರು ಕೈಯನ್ನು ಕಟ್ ಮಾಡಿರ್ತಕ್ಕಂಥ ಘಟನೆಗಳನ್ನು ನೋಡಿರ್ಬೋದು. ಅದರ ಜೊತೆಯಲ್ಲೇ ಇನ್ನೂ ಇತ್ತೀಚಿನ ದಿನಗಳಲ್ಲಿ ಮಾಸಿಲ್ದೇ ಇರ್ತಕ್ಕಂಥ ವಿಚಾರ ಯಾವುದು ಅಂತಂದ್ರೆ ವಾಲ್ಮೀಕಿ ನಿಗಮದಲ್ಲಿ ಇರ್ತಕ್ಕಂಥ ಚಂದ್ರಶೇಖರ್ ಅಂತಕ್ಕಂಥ ಒಬ್ಬ ಲೆಕ್ಕಾಧಿಕಾರಿ ಸಾವನ್ನ ನಾವು ನೋಡಿರ್ಬೋದು. ಇಷ್ಟೆಲ್ಲದರ ಜೊತೆಗೆ ಈ ದಲಿತ ಅಧಿಕಾರಿ ಆಗಿರ್ತಕ್ಕಂಥ ಆ ಯಾವುದು ವಿಚಾರಗಳು ಇನ್ನೂ ಮಾಸ್ದೇ ಇರತಕ್ಕಂಥ ಸಂದರ್ಭದಲ್ಲಿ ಮತ್ತೆ ದಲಿತರಿಗೆ ಕಿರುಕುಳ ಕೊಟ್ಟು ಪರಶುರಾಮ್ ಅಂತಕ್ಕಂಥ ಒಬ್ಬ PSI ಸಾವಿಗೆ ಕಾರಣ ಆಗಿದೆ ಈ ಸರ್ಕಾರ ಮತ್ತು ಅಲ್ಲಿನ ಶಾಸಕರು. ಇದನ್ನ ನಾವು ದಲಿತರ ಪರವಾಗಿದ್ದಾರೆ ಇವರು ಅಂತ ಅನ್ಕೋಬೋದಾ ಅಥವಾ ದಲಿತರ ವಿರೋಧವಾಗಿದ್ದಾರೆ ಅಂತ ಅನ್ಕೋಬೋದಾ? ಇಂಥ ಒಂದು ಕೃತ್ಯವನ್ನ ಎಸಗಿದಂತಹ ಶಾಸಕರು ಮತ್ತೆ ಆತನ ಮಗನನ್ನ ಅಟ್ರಾಸಿಟಿ ಕಾಯ್ದೆ ಅಡಿಯಲ್ಲಿ ಅವರನ್ನ ಬಂಧಿಸಿ ಜೈಲಿಗಟ್ಟಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ನಂಜನಗೂಡು ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಮತ್ತು ಒಡನಾಡಿಗಳ ಸಮೂಹದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ವಿ. ಜೊತೆಗೆ ಏನು ದಲಿತರ ರಕ್ಷಣೆಯನ್ನ ಕಾಯ್ತೀವಿ, ದಲಿತರ ಪರವಾಗಿದ್ದೀವಿ ಅಂತ ಹೇಳ್ತಾ ಈ ಸರ್ಕಾರವನ್ನ ರಚನೆ ಮಾಡಿದಂತಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಹಾಗೂ ಈ ರಾಜ್ಯದ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ದಲಿತರೇ ಆಗಿರ್ತಕ್ಕಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಈ ಒಂದು ಸಾವಿನ ಒಂದು ನೈತಿಕ ಹೊಣೆಯನ್ನ ಒತ್ತಿ ತಕ್ಷಣ ಕೂಡಲೇ ರಾಜೀನಾಮೆ ನೀಡಬೇಕು. ಯಾಕಂದ್ರೆ ನಿಮ್ಗೆ ರಾಜ್ಯ ಆಳುವಂತಹ ಒಂದು ನೈತಿಕತೆ ನಿಮ್ಗೆ ಇಲ್ಲ ಅಂತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಬಂಧುಗಳೇ, ಏನು ಈ ಪರಶುರಾಮ್ ಅವರ ಸಾವನ್ನ CBI ತನಿಖೆಗೆ ವಹಿಸಿ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರನ್ನ ಜೈಲಿಗಟ್ಟಬೇಕು. ಜೊತೆಗೆ ಪರಶುರಾಮ್ ಅವರ ಕುಟುಂಬಕ್ಕೆ ಸೂಕ್ತವಾದಂತಹ ರಕ್ಷಣೆಯನ್ನ ನೀಡಬೇಕು. ಜೊತೆಗೆ ಅವರಿಗೆ
ಕಾಯಂ ಹುದ್ದೆಯನ್ನ ಪರಶುರಾಮ್ ಅವರ ಕುಟುಂಬಕ್ಕೆ ಏನಿದೆ ಅವರಿಗೆ ಅವರ ಮಿಸಸ್ಗೆ ಕಾಯಂ ಹುದ್ದೆಯನ್ನ ಸರ್ಕಾರ ಪೊಲೀಸ್ ಇಲಾಖೆ ಒಳಗಡೆ ನೀಡಬೇಕು. ಜೊತೆಗೆ ಏನು ಶಾಸಕ ಇದ್ದಾನೆ, ಯಾರು ಚೆನ್ನರೆಡ್ಡಿ ಅಂತ ಶಾಸಕನನ್ನ ಶಾಸಕ ಸ್ಥಾನದಿಂದ ವಜಾ ಮಾಡಬೇಕು ಅಂತೇಳಿ ಈ ಮೂಲಕ ಒತ್ತಡೆಯನ್ನ ಮಾಡ್ತಾ ಇದ್ದೀವಿ.